ರಾಜ್ಯದ ಪ್ರಸಿದ್ಧ ಐತಿಹಾಸಿಕ ಸ್ಥಳ ಲಕ್ಕುಂಡಿ ಗ್ರಾಮದಲ್ಲಿ ಮನೆ ನಿರ್ಮಾಣಕ್ಕಾಗಿ ಅಡಿಪಾಯ ಅಗಿತಾ ಇದ್ದ ಸಂದರ್ಭದಲ್ಲಿ ಚೆಂಬೊಂದರಲ್ಲಿ ಅಂದಾಜು 470 ಗ್ರಾಂ ಪುರಾತನ ಚಿನ್ನಾಭರಣಗಳು ಪತ್ತೆಯಾಗಿವೆ. ಗದಗ ಜಿಲ್ಲೆಯ ಲಕ್ಕುಂಡಿ ಗ್ರಾಮದ ಗಂಗವ್ವ ಬಸವರಾಜ್ ರಿತ್ತಿ ಅನ್ನೋರಿಗೆ ಸೇರಿದ ಜಾಗದಲ್ಲಿ ಬಂಗಾರದ ನಿಧಿ ಪತ್ತೆಯಾಗಿದೆ. ಮನೆ ಕಟ್ಟೋದಕ್ಕೆ ಅಂತ ಕಾರ್ಮಿಕರ ಮೂಲಕ ಅಡಿಪಾಯ ತೆಗೆಯುವ ಕಾರ್ಯ ನಡೆದಿದ್ದಾಗ ಮಣ್ಣಿನ ಒಳಗೆ ಹೂತು ಹಾಕಲಾಗಿದ್ದ ತಂಬಿಗೆಯೊಂದು ಪತ್ತೆಯಾಯಿತು. ಈ ತಂಬಿಗೆಯನ್ನ ತೆರೆದಾಗ ಅದರೊಳಗೆ ಚಿನ್ನದ ಗಟ್ಟಿ, ಬಂಗಾರದ ಸರ, ಬಳೆಗಳು ಸೇರಿದಂತೆ ಹಲವು ಅಮೂಲ್ಯ ಚಿನ್ನಾಭರಣಗಳು ಇರುವುದು ಕಂಡುಬಂದಿದೆ. ಈ ಚಿನ್ನದ ಒಟ್ಟು ತೂಕ ಸುಮಾರು 470 ಗ್ರಾಂ ಇರಬಹುದು ಅಂತ ಹೇಳಲಾಗಿದೆ. ನಿಧಿ ಸಿಕ್ಕ ಕೂಡಲೇ ಮನೆಯವರು ಅದನ್ನ ಗ್ರಾಮದ ಗಣೇಶ ದೇಗುಲದಲ್ಲಿ ಸುರಕ್ಷಿತವಾಗಿ ಇಟ್ಟಿದ್ದಾರೆ ಅಂತ ಹೇಳಲಾಗಿದೆ. ಈ ಕುರಿತು ಕೂಡಲೇ ಸ್ಥಳೀಯ ಪೊಲೀಸ್ ಠಾಣೆಗೆ ಹಾಗೂ ಪುರಾತತ್ವ ಇಲಾಖೆಗೆ ಮಾಹಿತಿಯನ್ನ ಕೊಡಲಾಗಿದೆ. ಮಾಹಿತಿ ಸಿಗ್ತಾ ಇದ್ದಂತೆ ಲಕ್ಕುಂಡಿಗೆ ತಹಶೀಲ್ದಾರರು, ಪೊಲೀಸ್ ಅಧಿಕಾರಿಗಳು ಮತ್ತು ಪುರಾತತ್ವ ಇಲಾಖೆಯ ಸಿಬ್ಬಂದಿ ಆಗಮಿಸಿದ್ದಾರೆ. ನಿಧಿ ಪತ್ತೆಯಾದ ಸ್ಥಳವನ್ನ ಪರಿಶೀಲಿಸಿದ ಅಧಿಕಾರಿಗಳು ಸ್ಥಳದಲ್ಲಿ ಯಾವುದೇ ಅಕ್ರಮ ಚಟುವಟಿಕೆ ನಡೆಯದಂತೆ ಭದ್ರತಾ ಕ್ರಮಗಳನ್ನು ಕೈಗೊಂಡಿದ್ದಾರೆ. ಚಿನ್ನದ ನಿಧಿಯನ್ನ ಇಡಲಾಗಿರುವ ಗಣೇಶ ದೇಗುಲದ ಸುತ್ತಲೂ ಬಿಗಿ ಪೊಲೀಸ್ ಭದ್ರತೆಯನ್ನು ಒದಗಿಸಲಾಗಿದ್ದು, ಶಸ್ತ್ರಸಜ್ಜಿತ ಪೊಲೀಸರನ್ನೇ ನಿಯೋಜನೆ ಮಾಡಲಾಗಿದೆ. ಸಾರ್ವಜನಿಕರು ಗುಂಪುಗೂಡದಂತೆ ಹಾಗೂ ಶಾಂತಿ ಕಾಪಾಡುವಂತೆ ಪೊಲೀಸರು ಮನವಿ ಮಾಡಿದ್ದಾರೆ. ನಿಧಿ ಸಿಕ್ಕಿರುವ ಸುದ್ದಿ ತಿಳಿತಾ ಇದ್ದಂತೆ ಲಕ್ಕುಂಡಿ ಗ್ರಾಮಕ್ಕೆ ಹಾಗೂ ನಿಧಿ ನೋಡೋಕೆ ಭಾರೀ ಸಂಖ್ಯೆಯಲ್ಲಿ ಜನ ಹರಿದು ಬರ್ತಿದ್ದಾರೆ. ಕೆಲವರು ಇದನ್ನ ದೇವರ ಅನುಗ್ರಹ ಅಂತ ನಂಬಿದ್ರೆ, ಇನ್ನು ಕೆಲವರು ಇತಿಹಾಸದ ಅಮೂಲ್ಯ ಸಾಕ್ಷಿ ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಜನಸಂದಣಿ ಹೆಚ್ಚಾಗ್ತಿರುವ ಹಿನ್ನೆಲೆಯಲ್ಲಿ ಪೊಲೀಸರು ಪರಿಸ್ಥಿತಿಯ ಮೇಲೆ ನಿಗಾ ವಹಿಸಿದ್ದಾರೆ. ಈ ಬಗ್ಗೆ ಸ್ಥಳಕ್ಕಾಗಮಿಸಿ ಮಾಹಿತಿ ಕೊಟ್ಟ ಗದಗ ಎಸ್ಪಿ ರೋಹನ್ ಜಗದೀಶ್, 8ನೇ ತರಗತಿಯ ಹುಡುಗ ಪ್ರಜ್ವಲ್ನಿಗೆ ಮನೆಯಲ್ಲಿ ಕೆಲಸ ಮಾಡ್ತಿದ್ದಾಗ ತಾಮ್ರದ ಚಂಬಿನಲ್ಲಿ ನಿಧಿ ಸಿಕ್ಕಿರತ್ತೆ ಅಂತ ಮಾಹಿತಿ ಬರುತ್ತೆ. ನಾವು ಸ್ಥಳಕ್ಕೆ ಧಾವಿಸಿದ್ದೀವಿ. ಸ್ಥಳದಲ್ಲಿ ಬಹಳಷ್ಟು ಜನ ಸೇರಿದ್ರಿಂದ ನಿಧಿಯನ್ನ ದೇವಸ್ಥಾನದಲ್ಲಿ ಇಟ್ಟಿದ್ರು. ನಿಧಿಯನ್ನ ಲೆಕ್ಕ ಹಾಕಿದ ಸಂದರ್ಭದಲ್ಲಿ 460ರಿಂದ 470 ಗ್ರಾಂ ಚಿನ್ನ ಪತ್ತೆಯಾಗಿದೆ ಅಂತ ಗದಗ ಎಸ್ಪಿ ರೋಹನ್ ಜಗದೀಶ್ ತಿಳಿಸಿದ್ದಾರೆ. ಈ ದಿನ ಸುಮಾರು 2:30ರಿಂದ 3:30 ನಡುವೆ ಒಂದು ಮಾಹಿತಿ ಬರುತ್ತೆ ನಮಗೆ. ಈ ರೀತಿ ಲಕ್ಕುಂಡಿ ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ವಾರ್ಡ್ ನಂಬರ್ 4 ರಿತ್ತಿ ಓಣಿಯಲ್ಲಿ ಒಂದು ಸಣ್ಣ ಹುಡುಗ, 8ನೇ ಕ್ಲಾಸಿನ ಹುಡುಗ ಆದಂಥ ಪ್ರಜ್ವಲ್ ರಿತ್ತಿ, ಈತನಿಗೆ ಅವನ ಮನೆ ಯಾವಾಗ ಅವನು ಅಲ್ಲಿ ಕೆಲಸ ಮಾಡ್ತಿರ್ತಾನೆ ಆ ಸಮಯದಲ್ಲಿ ಅವನಿಗೆ ಒಂದು ತಾಮ್ರ ಚಂಬಲ್ಲಿ ಒಂದಷ್ಟು ನಿಧಿ ಸಿಕ್ಕಿರುತ್ತೆ ಅಂತ ಹೇಳಿ ಮಾಹಿತಿ ಬರುತ್ತೆ. ಆ ಸಮಯದಲ್ಲಿ ಮೇಲ್ನೋಟಕ್ಕೆ ಅದರಲ್ಲಿ ಏನು ಸಿಕ್ಕಿದೆ ಏನು ಸಿಕ್ಕಿಲ್ಲ ಅಂತ ಹೇಳಿ ಆ ಹುಡುಗನಿಗೆ ಸ್ಪಷ್ಟನೆ ಇಲ್ಲದಿರೋ ಕಾರಣಕ್ಕಾಗಿ ಅವನು ಭಾಳ ಪ್ರಾಮಾಣಿಕತೆಯಿಂದ ಒಂದು ಮಾದರಿ ಆಗೋ ರೀತಿಯಲ್ಲಿ ಅವನು ಮೆರೆದು ಅವನು ಊರಿನ ಹಿರಿಯರಿಗೆ ಮತ್ತು ಗ್ರಾಮ ಪಂಚಾಯತಿ ಮೆಂಬರ್ಸಿಗೆ, ಅದೇ ರೀತಿಯಾಗಿ ನಮ್ಮ ZP ಪ್ರೆಸಿಡೆಂಟ್ ಆದಂಥ ಸಿದ್ದು ಪಾಟೀಲ್ ಅವರಿಗೆ ಈ ಒಂದು ಮಾಹಿತಿನ ಅವನು ನೀಡಿರ್ತಾನೆ. ನೀಡಿದ ಮೇರೆಗೆ ಕೂಡಲೇ ಈ ಒಂದು ಮಾಹಿತಿನ ಅವರು ಮಾನ್ಯ ನಮ್ಮ ಗದಗ ಜಿಲ್ಲೆ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ HK ಪಾಟೀಲ್ ಸಾಹೇಬರಿಗೆ ನೀಡಿದ್ದು, ಅವರು ಕೂಡ ಎಲ್ಲ ಅಧಿಕಾರಿಗಳಿಗೆ ತಿಳಿಸಿದ ಮೇರೆಗೆ ಎಲ್ಲರೂ ಲಕ್ಕುಂಡಿ ಗ್ರಾಮಕ್ಕೆ ಬಂದು ಇಲ್ಲಿ ವಾಸ್ತವ್ಯನ ತಿಳ್ಕೊಳ್ಲಿಕ್ಕೆ ಎಲ್ಲರೂ ಪ್ರಯತ್ನ ಪಟ್ಟಿರ್ತೀವಿ. ಆ ಸಮಯದಲ್ಲಿ ನಮಗೆ ಏನು ಗೊತ್ತಾಗಿರುತ್ತೆ ಅಂತ ಹೇಳಿದರೆ, ಇಲ್ಲಿ ಲಕ್ಕುಂಡಿ ಗ್ರಾಮದಲ್ಲಿ ವಾರ್ಡ್ ನಂಬರ್ 4ಅಲ್ಲಿ ಅವರ ಮನೆ ಹಿತ್ತಲಿನಲ್ಲಿ ಅವರು ಕೆಲಸ ಮಾಡ್ತಿರೋ ಸಂದರ್ಭದಲ್ಲಿ ಒಂದು ತಾಮ್ರದ ಒಂದು ಮಡಿಕೆ ಸಿಕ್ಕಿರುತ್ತೆ ಅಂತ ಹೇಳಿ ಮೇಲ್ನೋಟಕ್ಕೆ ಗೊತ್ತಾಗಿರುತ್ತೆ. ಆ ಸಮಯದಲ್ಲಿ ನಾವು ನೋಡಿದಾಗ ಓಣಿಯಲ್ಲಿ ಭಾಳಷ್ಟು ಜನ ಸಂಖ್ಯೆ ಜಾಸ್ತಿ ಇದ್ದು ಮತ್ತು ಭಾಳಷ್ಟು ಜನ ಸೇರಿರೋ ಕಾರಣಕ್ಕಾಗಿ ಇದನ್ನು ಊರಲ್ಲಿರೋ ಒಂದು ದೇವಸ್ಥಾನದಲ್ಲಿ ಕದ ಹಾಕಿ ಇಟ್ಟಿರ್ತಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಪೊಲೀಸ್ ಇಲಾಖೆಯಿಂದ ಫೋರ್ಸನ್ನ ಬರಮಾಡಿಕೊಂಡು ಪ್ರೊಟೆಕ್ಷನ್ ಎಲ್ಲನೂ ನಾವು ವ್ಯವಸ್ಥಿತವಾಗಿ ಮಾಡಿದ್ಮೇಲೆ ಮತ್ತು ಗೋಲ್ಡ್ ಅಪ್ರೈಸರ್ ಯಾರಿರ್ತಾರೆ ಅವ್ರಿಗೂ ಕೂಡ ಕರೆಸಿದ ನಂತರ ಈ ಒಂದು ಬಾಕ್ಲನ್ನ ತೆಗೆದು ನಮ್ಮ ಕಾನೂನು ಪ್ರಕಾರ ವಿಡಿಯೋ ರೆಕಾರ್ಡಿಂಗ್ ಮತ್ತು ಪಂಚರ್ ಸಮಕ್ಷಮೆಯಲ್ಲಿ, ಈಗ ನಾವು ನೋಡಿದರೆ 2 ಪಂಚರ್ನ ಗೌರ್ಮೆಂಟ್ ಪಂಚರ್ಸ್ನ ನಾವು ತೊಗೊಂಡಿದ್ದೀವಿ ಮತ್ತು ಅದ್ರ ಜೊತೆಗೆ 2 ಪಂಚರ್ನ ಯಾರು ಊರಿಗೆ ಹಿರಿಯ ವ್ಯಕ್ತಿಗಳಿದ್ದಾರೆ ಅವರಿಗೆ ಕೂಡ ನಾವು ತೊಗೊಂಡು 2 ಗೌರ್ಮೆಂಟ್ ಪಂಚಾಯತು ಮತ್ತು 2 ನಾನ್ ಗೌರ್ಮೆಂಟ್ ಪಂಚಾಯತ್ ಸಮಕ್ಷಮೆಯಲ್ಲಿ ಮತ್ತು ಅದೇ ಸಮಯದಲ್ಲಿ ಈ ತಾಲೂಕಿನ ತಹಸೀಲ್ದಾರರ ಸಮಕ್ಷಮೆಯಲ್ಲಿ ಮತ್ತು ADC ಅವರು ಇದ್ದರು. ಎಲ್ಲರ ಸಮಕ್ಷಮೆಯಲ್ಲಿ ನಾವು ಪಂಚನಾಮೆ ಡ್ರಾ ಮಾಡಿ ಆ ಒಂದು ಬಾಕ್ಲನ್ನ ತೆಗೆದು ಈ ಒಂದು ನಿಧಿ ಏನು ಸಿಕ್ಕಿರುತ್ತೆ ಆ ಹುಡುಗನಿಗೆ ಅದನ್ನು ಎತ್ಕೊಂಡು ಹೋಗಿ ಅದನ್ನು ತೆರೆದು ಅದರದ್ದು ನಾವು ಒಂದು ಪೂರ್ತಿ ಪಟ್ಟಿನ ಮಾಡ್ಕೊಂಡಿರ್ತೀವಿ. ಲಕ್ಕುಂಡಿ ಕಲ್ಯಾಣ ಚಾಲುಕ್ಯರ ಕಾಲದ ಅದ್ಭುತ ದೇವಾಲಯಗಳು, ಮೆಟ್ಟಿಲು ಬಾವಿಗಳು, ಶಾಸನಗಳು ಮತ್ತು ಇತಿಹಾಸದ ಗುಪ್ತ ರತ್ನಗಳಿಂದ ಕೂಡಿದ ಸ್ಥಳವಾಗಿದ್ದು, ಇತ್ತೀಚೆಗೆ ಪ್ರಾಚ್ಯ ವಸ್ತುಗಳ ಸಂಗ್ರಹಣೆ, ಉತ್ಖನನ ಕಾರ್ಯಗಳು ನಡೀತಿರೋ ಹಿನ್ನೆಲೆಯಲ್ಲಿ ಈ ಚಿನ್ನದ ನಿಧಿ ಸಿಗೋದು ಮತ್ತಷ್ಟು ಆಸಕ್ತಿಯನ್ನು ಮೂಡಿಸಿದೆ.
ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.